ರಾಜ್ಯದಲ್ಲಿ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ಯುವಕರಲ್ಲಿಯೇ ಹೃದಯಾಘಾತ ಪ್ರಕರಣಗಳ ಹೆಚ್ಚಾಗಿ ದಾಖಲಾಗ್ತಾ ಇರೋದು ಯುವಕರನ್ನ ಇನ್ನಷ್ಟು ಟೆನ್ಷನ್ಗೆ ದೂಡಿದೆ. ಹಾಸನದಲ್ಲಿ ಒಂದೇ ತಿಂಗಳಲ್ಲಿ 13 ಮಂದಿ ಹೃದಯ ಸಂಬಂಧಿತ ಕಾಯಿಲೆಯಿಂದ ಸಾವನ್ನಪ್ಪಿದ್ದಾರೆ. ಜಯದೇವ ಆಸ್ಪತ್ರೆಯಲ್ಲಿ ರೋಗಿಗಳ ಸಂಖ್ಯೆಯೂ ಕೂಡ ದಿನೇ ದಿನೇ ಹೆಚ್ಚಳವಾಗ್ತಾ ಇದೆ. ಹೊರ ರೋಗಿಗಳ ಸಂಖ್ಯೆ ಬರೋಬ್ಬರಿ 1500ಕ್ಕೆ ಏರಿಕೆ ಕಂಡಿದೆ. ಹೃದಯ ಸಂಬಂಧಿ ರೊಟೀನ್ ಚೆಕಪ್ಗಾಗಿ ಜನರು ಬರ್ತಾ ಇದ್ದಾರೆ. ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಲುಗಟ್ಟಿ ನಿಂತಿರುವಂತಹ ಯುವಕರನ್ನ ಕಾಣಬಹುದಾಗಿದೆ. ಯಾವುದೋ ಸಣ್ಣ ಪೇನ್ ಆದರೂ ಕೂಡ ಏನೋ ಒಂದು ಆತಂಕ, ಒಂದ್ಸರಿ ಚೆಕಪ್ ಮಾಡಿಬಿಡೋಣ, ರಿಸ್ಕ್ ಬೇಡ ಅಂತ. ಯಾಕಂದರೆ ಮೇಲಿಂದ ಮೇಲೆ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಪ್ರಕರಣಗಳು ಅದನ್ನು ಯಾವ ವಯೋಮಾನವನ್ನು ಕೂಡ ಹೃದಯಾಘಾತಕ್ಕೆ ಕಾರಣ ಅಂತ ಹೇಳೋ ಹಾಗಿಲ್ಲ. ಅದರಲ್ಲೂ ಯುವಕರೇ ಹೆಚ್ಚಿಗೆ ಸಾವನ್ನಪ್ತಾ ಇದ್ದಾರೆ. ಹಾಸನದಲ್ಲಿ ಕಳೆದ 1 ತಿಂಗಳಿನಲ್ಲಿ ಆಗಿರುವಂತಹ ಹೃದಯಾಘಾತ ಪ್ರಕರಣಗಳ ಈ ಡೆತ್ ರೇಟ್ ನೋಡಿದಾಗ ಇನ್ನಷ್ಟು ಆತಂಕಕ್ಕೆ ಕಾರಣವಾಗ್ತಾ ಇದೆ. ಯಾಕೋ ಅಂದರೆ ಒಂದು ಚೆಕಪ್ ಇರಲಿ ಅಂತ ಜಯದೇವ ಆಸ್ಪತ್ರೆಗೆ ರೊಟೀನ್ ಚೆಕಪ್ಗಾಗಿ ಸುಮಾರು 1500 ಮಂದಿ ಬಂದಿದ್ದಾರೆ. ಜಯದೇವ ಆಸ್ಪತ್ರೆಗೆ ಬರುವಂತಹ OPD ರೋಗಿಗಳ ಸಂಖ್ಯೆಯಲ್ಲಿ ಹೆಚ್ಚಳ ಆಗಿರುವಂಥದ್ದು. ಬೆಳ್ಳಂಬೆಳಗಿನೇ ಜಯದೇವ ಆಸ್ಪತ್ರೆಗೆ OPDಗೆ ಬಂದು ಸರದಿ ಸಾಲಿನಲ್ಲಿ ನಿಂತು ಕಾಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗಮನಿಸಬಹುದಾಗಿದೆ, ಇವರೆಲ್ಲರೂ ಕೂಡ ಹೊರರೋಗಿ ವಿಭಾಗಕ್ಕೆ ಬಂದಿರುವಂತಹ ಸಾರ್ವಜನಿಕರು, ರೋಗಿಗಳು, ಚಿಕಿತ್ಸೆಗೆ ಅಂತೇಳಿ ಬಂದಿರುವಂಥವ್ರು. ಇತ್ತೀಚೆಗೆ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ಜನ ಜಯದೇವ ಆಸ್ಪತ್ರೆಗೆ ಭೇಟಿ ಕೊಡುವವರ ಸಂಖ್ಯೆ ಹೆಚ್ಚಾಗಿದೆ. ಎಲ್ಲರೂ ಕೂಡ ಸರದಿ ಸಾಲಿನಲ್ಲಿ ನಿಂತು ಆಸ್ಪತ್ರೆಯ ಕೌಂಟರ್ ಬಳಿ ದಾಖಲಾತಿಯನ್ನು ಹಾಕಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಗಮನಿಸಬಹುದಾಗಿದೆ, ಈ ಸಂಖ್ಯೆ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಪ್ರತಿದಿನ ಕೂಡ 1300ರಿಂದ 1500 OPD ಪೇಷಂಟ್ಗಳು ದಾಖಲಾಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಅವರು ಟ್ರೀಟ್ಮೆಂಟ್ ತೆಗೆದುಕೊಳ್ಳುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇರುವಂಥದ್ದು. ಇವರೆಲ್ಲರೂ ಕೂಡ ಜಯದೇವ ಆಸ್ಪತ್ರೆಗೆ ಬಂದಿರತಕ್ಕಂಥ ರೋಗಿಗಳು. ಇವರು ಬೇರೆ ಬೇರೆ ಭಾಗಗಳಿಂದ, ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದು ಟ್ರೀಟ್ಮೆಂಟ್ಗೆ ಅಂತೇಳಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದಕ್ಕೆ ಬಂದಿರತಕ್ಕಂಥವ್ರು. ಹೀಗೆ ಬೆಳಗ್ಗೆಯಿಂದನೂ ಕೂಡ ವೆಯ್ಟ್ ಮಾಡಿ ಟ್ರೀಟ್ಮೆಂಟನ್ನು ತೆಗೆದುಕೊಂಡು ಸರದಿ ಸಾಲಿನಲ್ಲಿ ನಿಂತು ತೆಗೆದುಕೊಂಡು ಹೋಗುವಂಥ ಕೆಲಸಕ್ಕೆ ಕೂಡ ಮುಂದಾಗ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನರನ್ನ ಮಾತಾಡ್ತೀನಿ. ಸರ್ ನಮಸ್ತೆ, ತಾವು ಎಲ್ಲಿಂದ ಬಂದಿರೋದು ಸರ್? ನಾವು ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀವಿ. ಓಕೆ, ಏನು ಸಮಸ್ಯೆ? ಸ್ವಲ್ಪ ಏನೋ ಹಿಂಗೆ ನೋಡ್ಸೋಣ ಅಂತ ಬಂದಿದ್ದೀವಿ. ಡಾಕ್ಟರ್ ಹತ್ರ ಹೆಲ್ತ್ ಪ್ರಾಬ್ಲಮ್ ಇದೆ, ಅದರಿಂದ ಬಂದಿದ್ದೀನಿ ಇಲ್ಲಿಗೆ. ತಾವು ಎಷ್ಟು ಗಂಟೆಗೆ ಜಯದೇವ ಹಾಸ್ಪಿಟ್ಲಿಗೆ ಬಂದಿದೆ ಏನು ಸರ್? ನಾನೊಂದು 8 ಗಂಟೆಗೆ ಬಂದಿದ್ದೆ ಸರ್. ಓಕೆ, 8 ಗಂಟೆಗೆ ಬಂದುಬಿಟ್ಟು ಅದು ಸ್ಲಿಪ್ಪೆಲ್ಲ ತೊಗೊಂಡು ಫೈಲ್ ತೊಗೊಂಡು ಬಂದಿದ್ವಿ. ಇವಾಗ ಡಾಕ್ಟರ್ನ ಮೀಟ್ ಮಾಡಬೇಕು, ವಿಸಿಟ್ ಮಾಡ್ಬೇಕು ಡಾಕ್ಟರ್ನ. ನೋಡಿದ್ರೆ ತುಂಬ ಕ್ರೌಡ್ ಇದೆ. ಪರವಾಗಿಲ್ಲ, ಅಷ್ಟೇನು ಜಾಸ್ತಿ ಏನಿಲ್ಲ, ಮೀಡಿಯಮ್ ಆಗಿದ್ದಾರೆ. ಎಸ್, ಬೇರೆ ಬೇರೆ ಭಾಗಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಜನ ಬರ್ತಾ ಇದ್ದಾರೆ. ಬಂದು ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೇಕು ಅಂತೇಳಿ ಇಲ್ಲಿಗೆ ಬಂದಿರುವಂಥದ್ದು. ಮಾತಾಡ್ತೀನಿ. ಮೇಡಮ್ ನಮಸ್ತೆ, ತಾವು ಎಷ್ಟು ಗಂಟೆಗೆ ಬಂದಿದ್ದು, ಎಲ್ಲಿಂದ ಬಂದಿದ್ದೀರಾ, ಏನು ಸಮಸ್ಯೆ ಮೇಡಮ್? ಸರ್, ನಾವು ಬೆಂಗಳೂರಿಂದನೇ ಬಂದಿದ್ದೀವಿ. ನಮ್ಮ ತಾಯಿಗೆ ಹಾರ್ಟಲ್ಲಿ ಸ್ವಲ್ಪ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದಾರೆ, ಇಲ್ಲಿ ರೆಕಮೆಂಡ್ ಮಾಡಿದ್ದಾರೆ. ಸೊ ರೀಕನ್ಫರ್ಮೇಷನ್ಗೆ ಬಂದಿದ್ದೀವಿ. ಇದು ರೋಗಿಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ, ಬರ್ತಾವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಇತ್ತೀಚೆಗೆ ಹೃದಯ ಸಂಬಂಧಿ ಕಾಯಿಲೆಗೆ ಸಂಬಂಧಪಟ್ಟಂತೆ ಜನ ಬೇಗ ತೋರಿಸ್ಕೋಬೇಕು, ಏನಾದರೂ ಒಂದು ಚೂರು ಸಮಸ್ಯೆ ಆದರೂ ಕೂಡ ಅನ್ನುವಂಥ ಭಯದಲ್ಲಿ, ಆತಂಕದಲ್ಲಿರುವ ಹಿನ್ನೆಲೆಯಲ್ಲಿ ಸುಮಾರು 1500ರಿಂದ 1500ವರೆಗೂ ಕೂಡ OPD ಪೇಷಂಟ್ಗಳ ಸಂಖ್ಯೆ ಜಯದೇವ ಆಸ್ಪತ್ರೆಯಲ್ಲಿ ಹೆಚ್ಚಳ ಆಗ್ತಾ ಇರುವಂಥದ್ದು ಕಂಡು ಬರ್ತಿದೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಲೋಕೇಶ್ ಪಡದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು. ಏನು ಸಮಸ್ಯೆ? ನಾವು ಹಾರ್ಟ್ ಪ್ರಾಬ್ಲಮ್ ಇದೆ, ಚೆಕಪ್ಗೆ ಬಂದಿದ್ದೀವಿ. ಮಾದನೇಕನಹಳ್ಳಿ ಮಾಮೂಲಿ ಅದು ಇದೇ ಇರ್ತಾರೆ, ಚೆಕಪ್ ಬಂದು ಇದ್ದೇ ಇರ್ತಾರಲ್ವಾ. 6 ಮಂತ್ಗೆ ಒಂದ್ಸರಿ ಬರ್ತೀವಿ. ನಾವು ಬೆಳಿಗ್ಗೆ ಬಂದಿದ್ದೀವಿ, ಇವಾಗ ಬರೋಕೆ 6 ತಿಂಗಳಾಯ್ತು. ನಾನು ಬರೋಕ್ಕೆ ಎಂಜಿಯೋಗ್ರಾಮ್ ಆಗಿದೆ, ಮತ್ತು ಇದು ಹಾಕ್ಬೇಕಂದಿದ್ದಾರೆ, ಸರ್ಜರಿ ಮಾಡ್ಬೇಕಂದಿದ್ದಾರೆ. ಚೆನ್ನಾಗೈತೆ ಈಗೇನು ಸದ್ಯಕ್ಕೆ, ನಮಗೆ ಚೆನ್ನಾಗೇ ಇರಲಿ. ನಾನು ನನ್ನ ಮಗನಿಗೆ ಇವತ್ತು ಮತ್ತೆ ಕರ್ಕೊಂಬಂದಿದ್ದೀನಿ. ನಾನು ನೋಡ್ತಂಗೆ ಚೆನ್ನಾಗೆ ಪೇಷಂಟ್ ನೋಡ್ತಾರೆ ಸರ್, ಜನ ಇದ್ದಾರೆ. ಇದಕ್ಕಿಂತ ಜಾಸ್ತಿ ಇರೋದು ಇವತ್ತು ಕಂಪೇರಬಲಿ ಓಕೆ, ಬಟ್ ಇದೆ ಸರ್ ಕ್ರೌಡು. ಎಲ್ಲ ಕಡೆನೂ ಕ್ಯೂ ಇದೆ ನೋಡಿ, ನೀವು ಒಂದು ಕಡೆಯಿಂದ ನೋಡ್ಕೊಂಬಂದು. ನಾವು ಇಟ್ ಮಾಡೋದ್ರಿಂದ ಸರ್, ನಮ್ಮ ತಾಯಿಯವರಿಗೆ ಇವಾಗ ಕೈ ಇದಾಗಿತ್ತು, ಅದಕ್ಕೆ ತೋರ್ಸಕ್ಕೆ ಬಂದಿರೋದು. ಅಲ್ಲಿ ಸ್ವಲ್ಪ ತಾಯಿತು, ಇಲ್ಲಿ ಸ್ವಲ್ಪ ತಾಯಿತು ಸರ್. ಇಲ್ಲಿ ಅಷ್ಟೊಂದು ಟೈಮ್ ಆಗಿಲ್ಲ ಸರ್, ಈಗ ಬಂದ್ವಿ, ಸ್ವಲ್ಪ ತಾಯಿತು. ಕೈ ನೋವಿತ್ತು, ಹಾಸ್ಪಿಟ್ಲಿಗೆ ಹೋಗಿದ್ವಿ, ECG ಮಾಡಿಸ್ಕೊಂಬರಕ್ಕೆ ಹೇಳಿದ್ರು. ECG ಮಾಡಿಸ್ಕೊಂಡು ಬಂದ್ವಿ. ಜಯದೇವಾಗ ಹೋಗಿ ಟೆಸ್ಟ್ ಮಾಡಿಸ್ಕೊಂಬರಕ್ಕೆ ಹೇಳಿದ್ರು, ಅದಕ್ಕೆ ಬಂದಿದ್ವಿ.